ಛೆ, ಊರಲ್ಲಿರೋ ಮಣ್ಣೆಲ್ಲ ಇಲ್ಲೇ ಬಿದ್ದಾಗಿದೆ. ನೀನ್ಯಾಕೆ ಮೆಟ್ಲು ತುಳಿತಾ ಇದೀಯಾ? ಇದೇ ನಾನಲ್ದೆ ನೀನಾ ತುಳಿತೀಯಾ? ನ್ಯಾಯವಾಗಿ ನೋಡಿದ್ರೆ ಮನೆ ಓನರ್ ನೀನೇ ಇದನ್ನೆಲ್ಲ ತುಳಿಬೇಕು. ನಿನ್ ಪರ್ಸನಾಲಿಟಿಯಲ್ಲಿ ಕಮ್ಮಿ ಆಗುತ್ತೋ ಅಂತ ನಾನೇ ಇದನ್ನೆಲ್ಲ ತುಳಿತಾ ಇದೀನಿ. ಭಾವ, ನೀನ್ ಯಾಕೆ ಕಷ್ಟ ಪಡ್ತಾ ಇದ್ಯಾ? ಯಾರಿಗಾದ್ರೂ 1 ರೂಪಾಯಿ 2 ರೂಪಾಯಿ ಕೊಟ್ರೆ ಅವರೇ ಬಂದು ತೊಳೆದು ಹೋಗ್ತಾ ಇದ್ರು. 1-2 ಯಾಕೆ ಎಕ್ಸ್ಟ್ರಾ ಟಾನಿಕ್ ಕೊಟ್ರೆ ನನ್ನ ಮೈನು ಸೇರ್ಸಿ ತೊಳಿತಾರೆ. ಏ ಬಾಕು, ಏನ್ 1 ರೂಪಾಯಿ ಅಷ್ಟೊಂದು ಕೇವಲನಾ? 4 ಕಾಣಿ ಅಂದ್ರೆ 100 ಪೈಸಾ. ಹೆಂಗಸ್ರೆ ಇಷ್ಟು ಸಿಕ್ಕಾಪಟ್ಟೆ ಧಾರಾಳ್ತನ. ನಮ್ ಕೆಲಸ ನಾವೇ ಮಾಡ್ಕೊಂಡ್ರೆ ಮೈಗೂ ಒಳ್ಳೇದು, ಮನೆಗೂ ಉಳಿತಾಯ. ಮಹಾತ್ಮ ಗಾಂಧಿ ಅವ್ರು ಏನಂತ ಹೇಳಿದಾರೆ ಗೊತ್ತಾ? ಏನ್ ಹೇಳಿದಾರೆ? ಅವ್ರವ್ರ ಕೆಲಸ ಅವ್ರವ್ರೇ ಮಾಡ್ಕೋಬೇಕು ಅಂತ. ಇದೆಲ್ಲ ನಿನಗೆಲ್ಲಿ ಗೊತ್ತಾಗುತ್ತೆ? ಒಳಗೋಗು, ಸ್ಟ್ರೈನ್ ಮಾಡ್ಕೋಬೇಡ. ಜೈ ಗಾಂಧಿ. ಬಾವಾ ಬಾವಾ, ಅಮ್ಮ ಇಷ್ಟು ಚಿಕ್ಕ ಇಕ್ಕೆಲ್ಲ ಈ ಆಸ್ಪತ್ರೆ ಕರ್ಕೊಂಬಂದು ಇಷ್ಟೊಂದು ದೊಡ್ಡ ರಂಪ ಮಾಡ್ಬೇಕಾ? ಈ ಆಸ್ಪತ್ರೆ ವಿಷಯ ನಿಂಗೆ ಗೊತ್ತಿಲ್ಲ. ತಲೆನೋವಿಗೆ ಅಂತ ಮಾತ್ರ ಬರ್ಕೊಡ್ತಾರೆ, ಫೀಸು ಅಂತ ಇರೋ ನಮ್ಮ ಆಸ್ತಿ ಎಲ್ಲ ಬರ್ಸ್ಕೊಂಡ್ಬಿಡ್ತಾರೆ. ನನಗೇನ್ ಗೊತ್ತು? ತಲೆಗೆ ಏಟ್ ಬಿದ್ದು ಜ್ಞಾನ ತಪ್ಪ ಬಿದ್ದಿದೆ. ನಮಗೂ ಕೈ ಕಾಲಾಡ್ದೆ ಈ ಆಸ್ಪತ್ರೆಗೆ ತಂದು ಸೇರ್ಸಿದ್ವಿ. ಬಾವಾ, ಪ್ರಾಣ ಕಾಪತ್ತಿರುವಾಗ ದುಡ್ಡಿಗೆ ಯಾಕೆ ಯೋಚನೆ ಮಾಡ್ತೀಯ ಬಾವಾ? ಬಾಕು, ನೀ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಎಕ್ಸ್ಕ್ಯೂಸ್ ಮೀ, ಕಾಂಟ್ರಾಕ್ಟರ್ ವಾಸುದೇವ್ ರಾವ್ ಅವರ ಎಕ್ಸ್ರೇ ರೆಡಿ ಆಗಿದೆಯಾ? ರೆಡಿ ಆಗಿದೆ ಮೇಡಮ್, ಕೊಡ್ತೀನಿ. ತಗೊಳ್ಳಿ ಮೇಡಮ್. ನನಗೆ ತಿಳಿದ ಮಟ್ಟಿಗೆ ಅವ್ರ ಮೆದುಳಿಗೆ ಯಾವ ವಿಧವಾದ ಪ್ರಮಾದನೂ ಆಗಿಲ್ಲ. ಓ ಐ ಸಿ. ಹಾ, ಬ್ರೈನ್ ಟ್ಯೂಮರ್ ಆಗಿರೋ ಎಕ್ಸ್ರೇ ಯಾವುದಾದರೂ ನಿಮ್ಮ ಬಳಿ ಇದೆಯಾ? ಇದೆ ಮೇಡಮ್. ಅದನ್ನು ಸ್ವಲ್ಪ ಕೊಡ್ತೀರಾ? ಆಗ್ಲಿ ಮೇಡಮ್, ಕೊಡ್ತೀನಿ. ತಗೊಳ್ಳಿ ಮೇಡಮ್. ಬ್ರೈನ್ ಟ್ಯೂಮರ್ ಆಗಿ ಸತ್ತಿರೋ ಪೇಷಂಟ್ ಎಕ್ಸ್ರೇನಾ ಇದು? ಹೌದು ಮೇಡಮ್. ಓ ಥ್ಯಾಂಕ್ ಯು. ನೀವು ನನಗೊಂದು ಅಪಕಾರ ಮಾಡ್ತೀರಾ? ಅಪಕಾರನಾ? ಐ ಮೀನ್ ಹೆಲ್ಪ್. ಓ, ಉಪಕಾರನಾ? ಎಸ್. ಏನ್ ಮಾಡ್ಬೇಕು ಹೇಳಿ ಮೇಡಮ್? ಏನೂ ಇಲ್ಲ, ಇದೇ ವಾಸುದೇವ್ ರಾವ್ ಅವರ ಎಕ್ಸ್ರೇ ಅಂತ ಡಾಕ್ಟರ್ ಕೃಷ್ಣಸ್ವಾಮಿ ಅವರಿಗೆ ಕೊಡಬೇಕು. ಆಗ್ಲಿ ಮೇಡಮ್, ಕೊಡ್ತೀನಿ. ಥ್ಯಾಂಕ್ ಯು. ಆಂಟಿ, ಯಾಕೆ ನೀವು ಈ ತರ ಮಾಡ್ತಿದ್ದೀರಿ? ನಿಮ್ಮ ತಂದೆಯನ್ನ ತಾಯಿಯನ್ನ ಒಂದು ಮಾಡಿಸಲು ಮಗು, ಅವರಿಬ್ಬರನ್ನು ಒಂದು ಮಾಡುವುದು ನಿನಗೆ ಇಷ್ಟ ಇಲ್ಲವಾ? ತುಂಬಾ ಇಷ್ಟ ಆಂಟಿ. ಅದಕ್ಕೆ ನೀನ್ ಏನು ಮಾಡಬೇಕು ಗೊತ್ತಾ? ಹೇಳಿ ಆಂಟಿ. ನೋಡಿ, ನಿಮ್ಗೆ ಹೇಗೆ ಹೇಳ್ಬೇಕು ಅಂತ ನನಗೆ ದಿಕ್ಕೇ ತೋಚ್ತಾ ಇಲ್ಲ. ಪೇಷಂಟ್ನ ಸ್ವಲ್ಪ ಆಚೆ ಕರ್ಕೊಂಡು ಹೋಗ್ತೀರಾ? ಸರಿ ಸರ್. ಒಂದ್ ನಿಮಿಷ, ಏನ್ ಹೇಳಿ ಡಾಕ್ಟರ್? ಪರವಾಗಿಲ್ಲ. ನೋಡಿ, ನೀವು ಮೇಲಿಂದ ಬಿದ್ದಿದ್ದು ತುಂಬಾ ಒಳ್ಳೇದೇ ಆಯ್ತು. ಏನು? ನಾನ್ ಮೇಲಿಂದ ಬಿದ್ದಿದ್ದು ಒಳ್ಳೇದೇ ಆಯ್ತಾ? ಏನ್ ಡಾಕ್ಟ್ರೆ, ದುಡ್ಡು ತೋಚ್ಬೇಕಂತಿದ್ದೀರಾ? ಹಾಗಲ್ಲ ನೋಡಿ, ನೀವು ಮೇಲಿಂದ ಬೀಳದೆ ಇದ್ದಿದ್ರೆ ಈ ಎಕ್ಸ್ರೇ ತೆಗಿತಾ ಇರ್ಲಿಲ್ಲ. ಈ ಎಕ್ಸ್ರೇ ತೆಗಿದೇ ಇದ್ದಿದ್ರೆ ನಿಮ್ಗಿರೋ ಈ ಕಾಯಿಲೆ ಗೊತ್ತಾಗ್ತಾ ಇರ್ಲಿಲ್ಲ. ಏನ್ ಅಂಥ ಕಾಯಿಲೆ ಡಾಕ್ಟ್ರೆ? ಇವ್ರಿಗೆ ತುಂಬಾ ದಿವಸದಿಂದ ಬ್ರೈನ್ ಟ್ಯೂಮರ್ ಇದೆ. ನಿಮ್ಗೆ ಲೇಟಾಗಿ ಗೊತ್ತಾಗ್ತಾ ಇದೆ. ಇನ್ನು 24 ಗಂಟೆಗಿಂತಲೂ ಜಾಸ್ತಿ ಬದುಕೋದು ಕಷ್ಟ. ಅಯ್ಯೋ ದೇವ್ರೆ, ನಮಗೆ ಎಂತ ಅನ್ಯಾಯ ಮಾಡ್ಬಿಟ್ಟೆಪ್ಪ. ನೋಡಿ, ನೀವಂತ ಗಾಬರಿ ಪಡ್ಬೇಕಾದ್ದೇನಿಲ್ಲ. ಇನ್ನು 24 ಗಂಟೆ ಒಳಗೆ ಒಂದು ಆಪರೇಷನ್ ಮಾಡಿಬಿಟ್ರೆ ಖಂಡಿತ ಬದುಕ್ತಾರೆ. ಆದ್ರೆ ಆಪರೇಷನ್ಗೆ 1 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಏನು, 1 ಲಕ್ಷನಾ? ಹೌದು. 24 ಗಂಟೆ ಒಳಗೆ ಆಪರೇಷನ್ ಮಾಡಿಸ್ಕೊಳ್ದೇ ಇದ್ರೆ ನೀನ್ ಸತ್ತೋಗ್ತೀಯ. ಲೈ, ಚೆನ್ನಾಗಿ ಯೋಚನೆ ಮಾಡು. ಈಗ ನಿನ್ನ ವಯಸ್ಸು 28. ಆಪರೇಷನ್ ಮಾಡಿಸ್ಕೊಂಡ್ರೆ ಕನಿಷ್ಠ ಪಕ್ಷ 45 ವರ್ಷನಾದ್ರೂ ಬದುಕ್ತೀಯ. ವರ್ಷಕ್ಕೆ 1 ಲಕ್ಷ ಸಂಪಾದಿಸಿದ್ರು 45 ಲಕ್ಷ ರೂಪಾಯಿ ಸಂಪಾದಿಸ್ಬೋದು. ಏನಂತೀಯ? ಥ್ಯಾಂಕ್ಸ್. ನೀವು ಆಪರೇಷನ್ ರೆಡಿ ಮಾಡಿ, ನಾನು ಹೋಗಿ ಹಣ ಏರ್ಪಾಡು ಮಾಡಿ. 1 ಲಕ್ಷ ರೂಪಾಯಿ ಎಲ್ಲಿಂದ ತರ್ತೀಯೋ? ಅಮ್ಮ, ಇಷ್ಟು ದಿನ ನೀನನ್ನ ಜಿಪುಣ ಜುಗ್ಗ ಕಂಜೂಸ್ ಅಂತ ಇದೆ. ಆ ಕಂಜೂಸ್ತನ ಮಾಡದೇ ಇದ್ದಿದ್ರೆ ಇವತ್ತು ನಾನು 1 ಲಕ್ಷ ರೂಪಾಯಿ ಉಳ್ಸಕ್ಕಾಗ್ತಾ ಇತ್ತಾ? ಇವತ್ತು ಅದೇ ದುಡ್ಡು ನನ್ನ ಆಪತ್ ಕಾಲಕ್ಕೆ ಉಪಯೋಗ ಬರ್ತಾ ಇದೆ. ಡಾಕ್ಟರ್, ನಾನು ಹೋಗಿ ಹಣ ತರ್ತೀನಿ. ನೀವೆಲ್ಲೂ ಹೋಗ್ಬಾರ್ದು. ತಕ್ಷಣ ನಮ್ಮ ಆಸ್ಪತ್ರೆಗೆ ಅಡ್ಮಿಟ್ ಆಗ್ಬೇಕು. ಓಹ್, ಈಗೇನ್ ಮಾಡೋದು? ಮ್ಯಾನೇಜರ್ ಸರ್. ಏನಪ್ಪ? ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ನಮ್ಗೊಂದು ಸಹಾಯ ಮಾಡ್ತೀರಾ? ಹೇಳು. ತಕ್ಷಣ ಹೋಗಿ ಆ ಪಾಂಡ್ರಂಗ ಶೆಟ್ಟಿಂಗ್ ಕರ್ಕೊಂಬನ್ನಿ. ಆಯ್ತು. ನಾನು ಅವನಿಗೆ 1 ಲಕ್ಷ ರೂಪಾಯಿನ ಬಡ್ಡಿ ಕೊಟ್ಟಿದ್ದೆ. ಆಯ್ತು.
ಏನ್ ನೀವು ಹೇಳ್ತಾ ಇರೋದು? ಹೌದಮ್ಮ, ನಾನೀಗ ಆಸ್ಪತ್ರೆಯಿಂದನೇ ಬರ್ತಾ ಇದ್ದೀನಿ. ಅಯ್ಯೋ, ಏನಂದ್ರೆ ಜಯ, ಧೈರ್ಯ ತಂದ್ಕೊಮ್ಮ. ಆಪರೇಷನ್ ಮಾಡಿದ್ರೆ ಏನು ಹೆದರಿಕೆ ಇಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ. ಹಾಳಾದ್ ನಿಮ್ ಕೆಟ್ಟ ದೃಷ್ಟಿ ಬಿದ್ದೆ ನಾನು ಕೂಡಿಟ್ಟು 1 ಲಕ್ಷ ರೂಪಾಯಿನ ಆಸ್ಪತ್ರೆವರೆಗೂ ತರಂಗಾಯ್ತು. ಇನ್ನೆಲ್ಲಿ ಆಸ್ಪತ್ರೆಗೆ ಬರುತ್ತಯ್ಯ, ಅದಾಗ್ಲೇ ಸ್ಮಶಾನ ಸೇರಾಯ್ತು. ಅಂದ್ರೆ ಏನು ಅಂತ ಅವನ್ನೇ ಕೇಳು. ಪಾಂಡ್ರಂಗ ಶೆಟ್ಟಿನ್ ಕರ್ಕೊಂಡ್ ಬನ್ನಿ ಅಂದ್ರೆ ಅವ್ರ ಮಗ ಗೋವಿಂದ್ ಶೆಟ್ಟಿನ್ ಕರ್ಕೊಂಡ್ ಬಂದಿರಲ್ರಿ. ಎಲ್ಲ ನಿಮ್ಮಪ್ಪ? ನಮ್ಮಪ್ಪ ನೆನ್ನೆನೆ ತೀರ್ಕೊಂಡ್ರು. ನಾನು ನಿಮ್ಮಪ್ಪನಿಗೆ 1 ಲಕ್ಷ ರೂಪಾಯಿ ಸಾಲ ಕೊಟ್ಟಿದ್ದೆ, ಹೋಗಿ ಅರ್ಜೆಂಟಾಗಿ ತಗೊಂಬ. ನಾನು ತಲೆಗೆ ಆಪರೇಷನ್ ಮಾಡಿಸ್ಕೋಬೇಕು. ನಮ್ಮಪ್ಪ ತೀರ್ಕೊಂಡು ನೆನ್ನೆನೆ. ಸಾಲ ಲೆಕ್ಕಪತ್ರ ನೋಡ್ಬೇಕಾದ್ರೆ ಎಲ್ಲಂದ್ರೂ 10-15 ದಿವಸ ಆಗೇ ಆಗುತ್ತೆ. ಅದು ಅಲ್ಲದೆ ನನ್ನ ಹತ್ರ 10 ಪೈಸೆನೇ ಇಲ್ಲ. ಬರ್ತೀನಿ. ಅಬ್ಬಾ, ನೀನಿನ್ನು ಬದುಕೇ ಇದೀಯಾ? ಈ ವಿಷಯ ಮೊದ್ಲೇ ಗೊತ್ತಿದ್ರೆ ನಮ್ ಕಮಿಷನ್ ಸಾಹೇಬ್ರು ಈ ಬೊಕೆನೆ ಕಳಿಸ್ತಾ ಇರ್ಲಿಲ್ಲ. ಸೊಳ್ಳೆ ಕಷ್ಟ ಆಯ್ತಲ್ಲ ಅಂತ ಮುಸ್ಕಾಕೊಂಡು ಮಲಗಿದ್ರೆ ನಾನ್ ಸತ್ತೋಗಿದ್ದೀನಿ ಅಂತ ನಾನು ತಿಳ್ಕೊಳ್ಳೋದು. ನೀನ್ ಸಾಯ್ತೀಯ ಅಂತ ಒತ್ತಿ ಒತ್ತಿ ಹೇಳಿ ನಿಜವಲ್ಲ ನನ್ನ ಯಾಕ್ರೆ ಸಾಯಿಸ್ತೀರಾ? ಈ ಬೊಕ್ಕೆ ತರೋದ್ ಬದ್ಲು ಹಣ್ಣು ಏನಾದ್ರೂ ತಂದಿದ್ರೆ ಹಾಯಾಗಿ ತಿಂತಾ ಇದ್ನಲ್ಲ. ಮುಚ್ಚ ಬಾಯ್. ನೋಡ್ದೆ ತಿಪ್ಪಯ್ಯ, ನಿನ್ನ ಮೇಲಿನ ಅಭಿಮಾನದಿಂದ ಮಾರ್ಕೆಟ್ ಕಾಂಟ್ರಾಕ್ಟ್ ನ 1 ಲಕ್ಷ ರೂಪಾಯಿನಿಂದ 50,000 ರೂಪಾಯಿ ಇಳಿಸಿದ್ರು. ಪಾಪ ಈ ವರ್ಷನೂ ಇವರಿಗೆ ಕಾಂಟ್ರಾಕ್ಟ್ ಸಿಕ್ಬಿಟ್ಟಿದ್ರೆ ಇನ್ನು 50,000 ಮಿಕ್ಕಿರೋದು. ಏನ್ ಉಳಿಸೋದು ಇವನು ಪಿಂಡ? ನಾಳೆ ಇಷ್ಟು ಹೊತ್ತಿಗೆ ಸಾಧ್ಯ ಇಲ್ಲ. ಈ ವರ್ಷದ ಕಾಂಟ್ರಾಕ್ಟು ನಾನೇ ಸಂಪಾದಿಸ್ತೀನಿ. 1 ಲಕ್ಷ ರೂಪಾಯಿ ನಂದೇ. ನೋಡಿದ್ರ ಕ್ಷಣಕ್ಕೂ ರಕ್ತದ ಒತ್ತಡ ಏರ್ತಾ ಇದೆ. ಪಾಪ ಇವ್ರು ಆ ಲೋಕಕ್ಕೆ ಹೋಗಿ 1 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತಾರಂತೆ. ಮುಚ್ಚ ಬಾಯ್. ಆವೇಶ ಪಡಬೇಡ. ಆವೇಶ ಪಟ್ಟಷ್ಟು ನಿನ್ನ ಆಯಸ್ಸು ಅರ್ಧರ್ಧ ಗಂಟೆಗೂ ಕ್ಷೀಣಿಸ್ತಾ ಹೋಗುತ್ತೆ. ನಿನ್ನು ಸತ್ಯದೇವತೆ ಎತ್ಕೊಂಡೋಗಿಲ್ವಾ? ಸತ್ಯ ದೇವತೆ ಅಲ್ಲ ಕಣೆ, ಮೃತ್ಯು ದೇವತೆ. ಲೋಬಿಗೆ ಖರ್ಚೆಚ್ಚು ಅಂತ ಸುಮ್ಮನೆ ಹೇಳಿಲ್ಲ ಕಣೆಯ. ಮುಟ್ಟಾಳ ಮೆಟ್ಲು ತೊಳೆಯೋ ಕೆಲಸದೊಳಗೆ 1 ರೂಪಾಯಿ ಕೊಟ್ಟಿದ್ರೆ ಏನಾಗಿರೋದು? ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಅವಳು ಗೊಟ್ಟಕ್ ತಂದಿರೋಳು. ಈಗ ಏನಾಯ್ತು? ಬಂದಿದ್ದು ಅದಕ್ಕೆ ಅಷ್ಟೊಂದು ಕೋಪ ಮಾಡ್ಕೋತೀಯ? ಕೊನೆಗಾಲ ನೋಡಿ ಅದಕ್ಕೆ ಅಷ್ಟು ಕೋಪ ಮಾಡ್ಕೋತಾರೆ. ನನ್ನ ಮಗನ ಒಡದ ಕುಡ್ದಿರೋದೆಲ್ಲ ಇಳ್ದೋಗ್ಬಿಡ್ಬೇಕು. ಆವೇಶ ಪಡ್ಬೇಡಯ್ಯ. ಆವೇಶ ಪಟ್ರೆ ಆಯಸ್ಸು ಅರ್ಧರ್ಧ ಗಂಟೆ ಕ್ಷೀಣಿಸ್ತಾ ಹೋಗುತ್ತೆ. ಕುಡಿಯೋದು ಒಂದು ಕೂಡಲೇ ನೆನಪು ಬಂತು. ಸಾರಾಯಿ ಕುಡಿದ್ರೆ ಸತ್ ಹೋಗ್ತೀಯ ಅಂತ ಕೆಟ್ಟ ಸಲಹೆ ಕೊಡ್ತಾ ಇದ್ರು ಇವರು. ಪಾಪ ಇವರು ಸಾರಾಯಿ ಕುಡಿಯಲ್ಲ. ಪುಕ್ಸಟ್ಟೆ ಕಾಫಿ ಕೊಟ್ರೆ ಅಕಸ್ಮಾತ್ ಕುಡಿತಿದ್ರು, ಇಲ್ದಿರ ಅದು ಇಲ್ಲ. ಈಗ ಸಾಯ್ತಿರೋರು ಇವರು, ನಾನು. ಓ, ಆವೇಶ ಪಡ್ಬೇಡಯ್ಯ, ಆವೇಶ ಪಡ್ಬೇಡ. ಆಯಸ್ಸು ಕ್ಷೀಣಿಸುತ್ತೆ. ಲೋತಿಪ್ಪ, ಸಾಯೋಕ್ ಸಿದ್ಧನಾಗಿರೋ ಇವನ ಹತ್ರ ಯಾಕೋ ತಕರಾರು? ಅಪ್ಪ ವಾಸುದೇವರಾವು, ನಾಳೆ ನೀನು ಕೀರ್ತಿ ಶೇಷನಾದ್ರೆ ನಮ್ಮ ಸಾಹೇಬರು ನಿನಗೆ ಶ್ರದ್ಧಾಂಜಲಿ ಅರ್ಪಿಸ್ತಾರಂತೆ ಆಗತ್ತೆ ಹೇಳು ಅಂತ ಹೇಳಿದ್ರಪ್ಪ. ಸರ್, ನಾವ್ ಬರೋದ್ರೊಳಗಾಗಿ ನೀವು ಬದುಕಿರ್ತೀರೋ ಇಲ್ವೋ? ನಾವ್ ಬರ್ತೀವಿ ಸರ್. ಆವೇಶ ಪಡ್ಬೇಡವೋ, ಆವೇಶ ಪಡ್ಬೇಡ. ನಿನ್ನ ಕೊನೆ ಪ್ರಯಾಣಕ್ಕೆ ಏನಾದ್ರೂ ದುಡ್ಡು ಕಾಸು ಏರ್ಪಾಟ್ ನಡೆದಿದ್ಯಾ? ನಡೀತಾ ಇದೆ ಅಂತ ಒಳ್ಳೆ ಸಹನೆಯಿಂದ ಹೇಳ್ತಾ ಇದೀಯಲ್ಲೋ. ನೀನು ಸಾಯೋದಕ್ಕೂ ಬದುಕೋದಕ್ಕೂ ಇನ್ನು ಉಳಿದಿರೋದು ಕೇವಲ 14 ಗಂಟೆ ಕಣೋ. 14 ಗಂಟೆನಾ? ಜೋರ ಮಾತಾಡಿದ್ರೆ ಅರ್ಧ ಗಂಟೆ ಅಷ್ಟು ಕಮ್ಮಿ ಆಗುತ್ತಲ್ಲ. ಅಯ್ಯೋ ಪಾಪ. ಅಯ್ಯಯ್ಯೋ ಪಾಪ.
ಏ ಚಿಕ್ಕ ಅಂಗಡಿಗೆ ಹೋಗಿ ಸ್ವಲ್ಪ ಹಣ್ಣು ತಗೊಂಬಾ. ಆಯ್ತು. ನಿಮ್ಗೆ ಹಣ್ಣು ಬೇಕಾ? ಹ್ಮ್. ಒಂದ್ ನಿಮಿಷ ಇರಿ. ತಗೊಳ್ಳಿ, ಒಳ್ಳೆ ಹಣ್ಣು, ಬ್ರೆಡ್ ಕೂಡ ಇದೆ. ಇದನ್ನ ತಗೊಂಡು 20 ರೂಪಾಯಿ ಕೊಡಿ. ಇಷ್ಟಕ್ಕೆ 20 ರೂಪಾಯ? ಸರ್, ಒಂದ್ 15 ರೂಪಾಯಿ ಕೊಡಿ ಸರ್. 15 ರೂಪಾಯಿ ಅದೆಲ್ಲ ಆಗಲ್ಲ, ನನ್ನ ಹತ್ರ ಒಂದ್ 10 ರೂಪಾಯಿ ಇದೆ, ತಗೋ. ಸರಿ, ಒಂದಷ್ಟೇ ಲಾಭ ಕೊಡಿ. ಥ್ಯಾಂಕ್ಸ್. ಏನೋ ನನ್ ಮಗನೇ, ನನಗೆ ಅಂತ ಇಟ್ರೆ ಹಣ್ಣ ಇಲ್ಲ ಮಾರ್ಬಿಟ್ಟು ದುಡಿಸ್ಕೊಂತ ಇದ್ಯಾ? ಈ ಹಣ್ಣು ತಿನ್ ಮಾತ್ರಕ್ಕೆ ನೀನ್ ಬದುಕ್ಬಿಟ್ಯಾ? ಹೇಗಿದ್ರು ನಾಳೆ ನೀನ್ ಸಾಯೋಂತಾನೆ. ಏನೇ ಆಯ್ತು? ನಾನು ಹಾಸಿಗೆ ಬಿಟ್ಟು ಎದ್ದೇಳಬಾರ್ದು ಅಂತ ಹೇಳಿದ್ರೆ ಒಳ್ಳೆ ದರ ನುಗ್ತಾ ಇದೆಯಲ್ಲ. ಇದೇನು ಆಸ್ಪತ್ರೆ ಅನ್ಕೊಂಡು ಅಥವಾ ಮುನ್ಸಿಪಾಲಿಟಿ ಸ್ಟೇಡಿಯಂ ಅನ್ಕೊಂಡು? ಸಾರಿ ಡಾಕ್ಟರ್, ನನ್ ಮಗ ಕೀಟ್ಲೆ ಮಾಡಿ ಓಡ್ತಾ ಇದ್ರೆ. ಅಶ್ವಿನಿ ರಜಪೂತ್ ತರ ಓಡೋದೆ? ನಿನಗಿರೋದೇ 24 ಗಂಟೆ ಟೈಮು, ಅದ್ರಲ್ಲಾಗ್ಲೇ 12 ಗಂಟೆ ಆಗೋಗಿದೆ. ಹೀಗೆ ಕತ್ತೆ ಕಿರುಬನ್ ತರ ಓಡ್ತಾ ಇದ್ರೆ ಸ್ಪಾಟ್ ಅಲ್ಲೇ ಗೊಟಕನ್ ಬಿಡ್ತೀಯ. ಅದು ನಿಂಗೂ ಲಾಸು, 1 ಲಕ್ಷ ರೂಪಾಯಿ ಫೀಸು ನನಗೂ ಲಾಸು. ಮೈಂಡ್ ಇಟ್. ನೀನ್ ಕಂಜೂಸ್ತನ ನೋಡಿ ಅನುಭವಿಸಿ ನಂಗೆ ತಲೆ ಕೆಡೋಗ್ಬಿಟ್ಟದೆ. ಇನ್ನು ನಿನ್ ಕಂಜೂಸ್ತನ ಜಾಸ್ತಿ ಆಗ್ಬಿಟ್ರೆ ಇಲ್ಲಿರೋ ಡಾಕ್ಟ್ರಿಗೆಲ್ಲ ಹುಚ್ಚಿಡ್ದು ಬಿಡ್ತದೆ. ಹೋಗಲೇ, ಹೋಗದಿದ್ರೆ ಸರ್ನ ಬುರ್ರ ಸ್ಮಶಾನಕ್ಕೆ ಹೋಗಲೇ ಹೋಗಲೇ. ಹೋದ್ ಕೆಲ್ಸ ಏನಾಯ್ತಮ್ಮ? ಸಾಲ ಎಲ್ಲೂ ಹುಟ್ಲಿಲ್ಲಪ್ಪ. ಮನೇನು ಬಂಗಾರನು ಅಡ ಇಟ್ರೆ ಹಣ ಕೊಡ್ತೀವಿ ಅಂದ್ರು. ಆದ್ರೆ ನಮ್ಮ ಹತ್ರ ಅಷ್ಟು ಬೆಲೆ ಬಾಳುವಂತ ವಸ್ತು ಯಾವುದೂ ಇಲ್ಲ. ಈ ಗಂಡಾಂತರದಿಂದ ಹೇಗ್ ನೀನ್ ಪಾರಾಗ್ತೀಯೋ ಆ ತಿರುಪತಿ ತಿಮ್ಮಪ್ಪನೇ ಕಾಪಾಡ್ಬೇಕು. ಆ ತಿರುಪತಿ ತಿಮ್ಮಪ್ಪನ ಹುಂಡಿಲಿ ಎಂದಾದ್ರೂ 1 ಪೈಸಾ ಹಾಕಿದಾರ ಇವ್ರು? ಆ ದೇವ್ರು ಇವ್ರನ್ನ ಬದುಕ್ಸೋದಿಕ್ಕೆ? ಅಯ್ಯೋ ನನ್ನ ಮಗನೇ, ನಾನ್ ಬ್ರೈನ್ ಟ್ಯೂಮರಿಂದ ಸಾಯದಂಗಿರ್ಲಿ, ನಿನ್ ಮಾತಲ್ಲೇ ನನ್ನ ಸಾಯಿಸ್ಬಿಡ್ತಿಯಲ್ಲೋ. ಏನಪ್ಪಾ, ಏನ್ ಸ್ವಲ್ಪ ದಿವಸದಲ್ಲಿ ನೀನ್ ಸಾಯೋನು ಅಂತ ಗೊತ್ತಾಯ್ತು. ನಿನ್ನ ಇಂಟರ್ವ್ಯೂ ಮಾಡೋಣ ಅಂತ. ಯಾಕೆಂದ್ರೆ ನಾನ್ ಬರೀತಾರ ಕಾದಂಬರಿಗೆ ಸ್ವಲ್ಪ ಒಳ್ಳೆ ವಿಷಯಗಳು ಸಿಗುತ್ತೇನೋ ಅಂತ ಕೇಳ. ಮೊದಲನೇದಾಗಿ ನೀನಿನ್ನು ಎಷ್ಟು ದಿವಸಕ್ಕೆ ಸಾಯಬಹುದು ಅಂತ ಹೇಳಿದ್ದಾರೆ? ಇವತ್ತ ನಾಳೆ ನಂದವ್ರೆ. ಇವತ್ತು ನಾಳೆನಾ? ಅಯ್ಯಯ್ಯೋ. ಸರಿ, ಎರಡನೇದಾಗಿ ನಿನಗೆ ಸಾಹಿತ್ಯ ಅಂತ ಹೇಳಿದ್ರಲ್ಲ, ಆಗ ನಿನಗೆ ಭಯ ಅನ್ಸ್ಲಿಲ್ವಾ? ಭಯ ಆದ್ರೇನ್ ಕುಣ್ದಾಡ್ಲಾ? ಓಹೋ ಸರಿ. ಆಮೇಲೆ ಇನ್ನೊಂದು, ನೀನೇನಾದ್ರೂ ಸಡನ್ ಆಗಿ ಗೊಟ್ಟಕ್ ತಂದ್ಬಿಟ್ರೆ? ಅವನೇನಾದ್ರೂ ಗೊಟ್ಟಕಂದ್ರೆ ನಿನಗೇನೆ ಬಂತು ಪಿಂಡ, ಅವನ್ ಪಿಂಡ. ಅಲ್ಲಿ ನೋಡೆ, ನಿಮ್ ಬಾವ ಮಂಚದ ಮೇಲೆ ನಿನ್ ದರಿದ್ರ ಪ್ರಶ್ನೆಗಳಿಗೆ ಗಡಗಡ ಅಂತ ನಡುಗ್ತಾ ಇದ್ದಾನೆ. ಬಿಡ್ರಿ, ಅವನ್ಗೆ ಯಾಕೆ ಹೆದರಿಕೆ? ಹೇಗೋ ಅವನು ನಾಳೆನೇ ಸಾಯೋನಲ್ವಾ? ಅವನು ಸತ್ರೇನು? ಅವನ್ ಜೀವನದಲ್ಲಿ ಮಾಡಿರೋ ತಪ್ಪನ್ನ ಜ್ಞಾಪಿಸ್ಕೊಂಡು ಬಾಯದಿಂದ ಸಾಯ್ತಿದ್ದಾನೆ. ಜಿಪುಣತನದಿಂದ ಕೂಡಿಟ್ಟಿದ್ದಲ್ಲ 1 ಲಕ್ಷ ರೂಪಾಯಿ ತನ್ನ ಸಂಸ್ಕಾರಕ್ಕೆ ದೊಕ್ಲಿಲ್ವಲ್ಲ ಅಂತ ಮಾನಸಿಕವಾಗಿ ಕೊರಗಿ ಸಾಯಿಸಿದ್ದಾನೆ. ಅಯ್ಯೋ, ನೀವು ನನ್ನ ಸಮಾಧಾನ ಪಡಿಸ್ತಾ ಇದ್ರು ಇಲ್ಲ ಮಾತಲ್ಲಿ ಚಿಚ್ಚಿ ಚಿಚ್ಚಿ ನನ್ನ ಸಾಯ್ತಾ ಇದ್ರು? ನನಗಂತೂ ಅರ್ಥ ಆಗ್ತಾ ಇಲ್ಲ. ಆಗಲ್ಲ ಕಣೋ. ಏನಾಗಲ್ಲ? ನನ್ನ ಹೆದರ್ಸಿ ಎಲ್ರು ನನ್ನ ಒಂದೇ ಸಾರಿ ಸಾಯಿಸ್ಬೇಕಂತ ತೀರ್ಮಾನ ಮಾಡಿದ್ರೆ ಹೊರತು ಯಾರಾದ್ರೂ ಒಬ್ರು, ಅಟ್ಲೀಸ್ಟ್ ಒಬ್ರು ನನ್ನ ಬದುಕಿಸ್ಬೇಕಂತ ಪ್ರಯತ್ನ ಪಡ್ತಾ ಇದ್ರಾ? ಅಯ್ಯೋ, ಅರ್ಧ ಗಂಟೆ ಆಯುಸ್ ಕಡಿಮೆ ಆಗೋಯ್ತಿಲ್ಲ. ಮಗು, ಏನಂದ್ರೆ? ಒಂದ್ ತುತ್ತು ತಿನ್ನಪ್ಪ. ನನಗೆ ಬೇಡಮ್ಮ. ಕೊನೆ ತುತ್ತು ತಿನ್ಸೋ ಅದೃಷ್ಟನು ನನಗೆಲ್ಲದ ಹಂಗ್ ಮಾಡ್ತೀಯ? ಅಮ್ಮ, ನಾನು ಮಾಡಿದ ತಪ್ಪೇನು ಅಂತ ಅರ್ಥ ಮಾಡ್ಕೊಂಡೆ. ಆದ್ರೆ ಅದನ್ನು ಸರಿಪಡಿಸ್ಕೊಳಕ್ಕೆ ಆ ದೇವ್ರು ನನ್ಗೆ ಅವಕಾಶ ಮಾಡ್ಕೊಡ್ತಾ ಇಲ್ಲ. ಮನುಷ್ಯನ ಜೀವನಕ್ಕೆ ಬೇಕಾಗಿರೋದು ಬರೀ ದುಡ್ಡಲ್ಲ, ಅದಕ್ಕಿಂತ ಮುಖ್ಯವಾದ್ದು ಪ್ರೀತಿ, ವಿಶ್ವಾಸ, ಆಪ್ಯಾಯತೆ ಅಂತ ತಿಳ್ಕೊಂಡೆ. ಆದ್ರೆ ಅದನ್ನ ಅನುಭವಿಸೋಕ್ಕೂ ಪುಣ್ಯ ಮಾಡಿರ್ಬೇಕು. ಅದನ್ನ ನಾನು ಪಡ್ಕೊಂಬೋದಿಲ್ಲಮ್ಮ. ಯಾಕೆಂದ್ರೆ ಇನ್ನು ಕೆಲವೇ ಗಂಟೆಗಳು ಮಾತ್ರ ನಾನು ಬದುಕಿರೋದು. ಏನ್ ತೀರ್ಮಾನ ತಗೊಂಡ್ರಿ? ಹಣ ಎಲ್ಲೂ ಸಿಗ್ಲಿಲ್ಲ ಡಾಕ್ಟರ್. ಒಂದು 10 ದಿನ ಟೈಮ್ ಕೊಟ್ರೆ 1 ಪೈಸೆನೂ ಬಿಡದಾಗೆ ನಿಮ್ ದುಡ್ಡನ್ನ ತೀರಿಸ್ಬಿಡ್ತೀನಿ. ಆಗೋಲ್ಲ ರೀ. ಅಂದ್ರೆ ನಿಮಗೆ ಪೇಷಂಟ್ಗಿಂತ ಹಣನೇ ಮುಖ್ಯ ಆಗೋಯ್ತಾ? ಯಾಕೆ? ನಿಮಗೆ ಮುಖ್ಯ ಅಲ್ವಾ? ನಿಮ್ಮ ವಿಷಯ ಅಲ್ಲ ನನಗೆ ಚೆನ್ನಾಗಿ ಗೊತ್ತು ಮಿಸ್ಟರ್. ರೂಪಾಯಿಗೋಸ್ಕರ ಲೋಭಿತನಿಂದ ನಿಮ್ಮ ಪ್ರಾಣಕ್ಕೆ ಸಂಚಕಾರ ತಂದುಕೊಂಡ ಕಂಜೂಸ್ ನೀವು. ನನ್ನ ಹತ್ರ ದುಡ್ಡಿನ ಬಗ್ಗೆ ಮಾತಾಡ್ತೀರಾ? ಡಾಕ್ಟರ್ ನಿಂತ್ಕೊಳ್ರಿ. ನೋಡಿ, ಮರ್ಯಾದೆ ಕೇಳ್ತಾ ಇದೀನಿ, ನಂಗೆ ಆಪರೇಷನ್ ಮಾಡ್ತೀರಾ? ಬಾಯಿಸ್ತೀರಾ? ಮಾಡಲ್ಲ.
ಮಾಡಲ್ಲ ಏಯ್, ಬಾಯ್, ಮಾಡ್ತೀರಾ ಬಾಯ್, ಇಲ್ವೋ? ಬಿಡಲ್ಲ. ಏಯ್, ನಾನ್ ಮಾತಾಡಿ ಮಾಡ್ರಿ ಏಯ್. ಇವ್ನು ಬರೀ ಏಯ್, ಬಿಡು. ಕೇಳಲ್ಲ ಏಯ್. ಗುಡ್ ಮಾರ್ನಿಂಗ್ ಮೇಡಮ್. ಇವರು ಫೀಸ್ ಇಲ್ದೆ ಆಪರೇಷನ್ ಮಾಡಿ ಅಂತ ತುಂಬಾ ಗಲಾಟೆ ಮಾಡ್ತಾ ಇದ್ರು. ಮಾಡಲ್ಲ ಅನ್ನೋದಕ್ಕೆ ನನ್ನೇ ಹೊಡಿಯೋಕ್ ಬಂದ್ರು. ಇಂಥ ರೌಡಿಗಳನ್ನ ಏನ್ ಮಾಡ್ಬೇಕು ನೀವೇ ಹೇಳಿ? ವೆರಿ ಗುಡ್. ನಾನು ಆಸೆ ಪಟ್ಟ ಬದಲಾವಣೆ ಈ ಮನುಷ್ಯದಲ್ಲಿ ಆಗಿರೋದ್ರಿಂದ ನಾನು ಆಡಿದ ನಾಟಕ ಜಯವಾದಂತೆ. ನಾಟಕ ಹೌದು, ವಾಸುದೇವರಾವ್ ಅವರಿಗೆ ಯಾವ ಬ್ರೈನ್ ಟ್ಯೂಮರು ಇಲ್ಲ. ಮತ್ತೆ ಎಕ್ಸ್ರೇ? ವಾಸುದೇವರಾವ್ ಅವರ ಎಕ್ಸ್ರೇ ನನ್ನ ಬಳಿ ಇಟ್ಟುಕೊಂಡು ಬ್ರೈನ್ ಟ್ಯೂಮರ್ ಇರೋ ಇನ್ನೊಬ್ಬರ ಎಕ್ಸ್ರೇನ ಡಾಕ್ಟರ್ ಹತ್ರ ಕಳ್ಸಿದ್ದು ನಾನೇ. ಇಷ್ಟೊಂದು ನಾಟಕ ಯಾಕೆ ಆಡಿದ್ರಿ ಮೇಡಮ್? ಇಷ್ಟೊಂದು ನಾಟಕ ಆಡಿದ್ರಿಂದಾನೆ ಸಾವು ಹತ್ರಕ್ಕೆ ಬಂದಾಗ ಜೀವನದ ಮೇಲೆ ಪ್ರೀತಿ ಹೆಚ್ಚಾಯ್ತು. ತನ್ನ ಹೆಂಡತಿ ಮಕ್ಕಳ ಜೊತೆ ಒಟ್ಟಾಗಿ ಬಾಳಿ ಬದುಕುವೆಗೆಂಬ ಆಸೆ ಉಂಟಾಯಿತು. ಈ ರೀತಿ ಆಸೆ ಉಂಟು ಮಾಡಿ ನಿಮ್ಮಿಬ್ಬರನ್ನು ಒಂದು ಮಾಡುವುದೇ ನನ್ನ ಜೀವನದ ಗುರಿ ಹಾಗೂ ದೇಹದ ಸೇವೆ. ಮೇಡಮ್, ದೇಹದ ಸೇವೆ ಅಲ್ಲ, ದೇಶದ ಸೇವೆ. ಗಂಡ ಹೆಂಡತಿನ ಒಂದ್ ಮಾಡೋದಕ್ಕೆ ನೇಪಾಳದಿಂದ ಬಂದಿರೋ ನೀವು ಇಷ್ಟೊಂದು ಶ್ರಮ ತಗೊಂಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಡಾಕ್ಟ್ರೇ, ಡಾಕ್ಟ್ರೇ, ನನಗೆ ಹುಚ್ಚು ಬಿಟ್ಟೋಯ್ತು. ನಾನು ಯಾರು ಅಂತ ಗೊತ್ತಾಗೋಯ್ತು. ದಯವಿಟ್ಟು ನಾನು ಡಿಸ್ಚಾರ್ಜ್ ಮಾಡ್ಬಿಡಿ. ವೆರಿ ಗುಡ್. ಕೂಡಲೇ ಡಿಸ್ಚಾರ್ಜ್ ಮಾಡ್ತೀನಿ. ನೋಡಿದ್ರ ನನ್ನ ಟ್ರೀಟ್ಮೆಂಟ್ ಮಹತ್ವನಾ? ಯು ಸಿ ಮಿಸ್ಟರ್ ಹುಚ್ಚಾಯ. ಹುಚ್ಚಯ್ಯನ ಯಾರದು? ಹೂ ಇಸ್ ದಟ್ ಫೆಲೋ? ಐ ಆಮ್ ಆಲ್ ಫಾರ್ ಹಿಚ್ಕಾಕ್. ಈ ಹಾಸ್ಪಿಟಲ್ಗೆ ಒಬ್ಬ ದೊಡ್ಡ ಡಾಕ್ಟರ್. ಕೂಡಲೇ ನಿಮ್ಗೆ ಆಪರೇಷನ್ ಮಾಡಿದವ್ರು ನಿಮ್ಗೆ ಹುಚ್ಚಿದ್ದು ಬಿಡುತ್ತೆ. ಕಮಾನ್ ನೋಡಿ, ನೋಡಕ್ಕೆ ಇಷ್ಟ ಇದ್ದಾನೆ ದೊಡ್ಡ ಡಾಕ್ಟರ್ ಅಂತೆ. ಕಮಾನ್, ಇದಲ್ಲ ಹುಚ್ಚಿದೆ. ಯಾರು ಗೊತ್ತಾ? ನಾನು ಆಪರೇಷನ್ ಮಾಡ್ಬೇಕು. ಗಂಡ ಹೆಂಡತಿಯನ್ನು ಒಂದು ಮಾಡುವುದಕ್ಕೆ ನಾನು ಆಡಿದ ನಾಟಕಕ್ಕೆ ಕತ್ತೆ ನಾಯಕ ಯಾರು ಗೊತ್ತಾ? ಕತೆ ನಾಯಕ ಅಲ್ಲ ಮೇಡಮ್, ಕಥಾನಾಯಕ. ಅಚ್ಚಾ, ಕಥಾನಾಯಕ ಯಾರು ಗೊತ್ತಾ? ನಿಮ್ಮ ಮಗನೇ. ಅಂದ್ರೆ ಮಗ ತಿದ್ದಿದ ಸಂಸಾರ ಅನ್ನಿ. ಅಲ್ಲ, ನಾನು ಸ್ಟ್ಯಾಂಪ್ ತಿದ್ದಿದ್ದ ಸಂಸಾರ.